ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ನಾವು ಒಂದು ವಿಶಿಷ್ಟವಾದ ಬರಹ, ಆ ಶ್ರೇಷ್ಠ ವ್ಯಕ್ತಿ ಸಿಂಪಿ ಲಿಂಗಣ್ಣನವರು ಬರೆದಂಥ ಗೆಳೆಯರ ಗುಂಪಿನ ಶ್ರೀ ಬೇಂದ್ರೆಯವರು ಬರಹವನ್ನು ಓದ್ತಾ ಇದ್ದೇವೆ. ಅದ್ಭುತವಾದ ಬರಹ. ಯಾಕಿದು ವಿಶಿಷ್ಟವಾದದ್ದು ಅಂದರೆ ಅಲ್ಲೇ ತಾವು, ಸಿಂಪಿ ಲಿಂಗಣ್ಣವರು, ಮಧುರಚನ್ನರು, ಇನ್ನೂ ಅನೇಕರು ಹಾಗೂ ವರಕವಿ ಬೇಂದ್ರೆಯವರು, ಈ ಮೂರೂ ಜನರು ಕೂಡಿದಂಥ ಮಾಹಿತಿ ಇದೆ ಇದರೊಳಗೆ. ಎಷ್ಟೊಂದು ಅದ್ಭುತವಾದ ಮಾಹಿತಿ ಇದೆ ಅಂತಂದರೆ, ಅಲ್ಲೇ ಅರವಿಂದ ಗ್ರಂಥಮಾಲೆ ಅಂತ ಒಂದು ಮಾಲೆಯನ್ನು ಪ್ರಾರಂಭಿಸ್ತಾರೆ. ಯಾರು? ಸಿಂಪಿ ಲಿಂಗಣ್ಣವರು. ಅವರಲ್ಲಿ ಬೇಂದ್ರೆಯವರ ಕೆಲವು ಪುಸ್ತಕಗಳು, ಭಾರತೀಯ ನವಜನ್ಮ ಪ್ರಕಟ ಆಗ್ತದೆ. ಅದೇ ಸಂದರ್ಭ ಬಹುಶಃ 1943 ಬೇಂದ್ರೆಯವರು ಸೊಲ್ಲಾಪುರಕ್ಕೆ ಅಲ್ಲಿ ಪ್ರಾಧ್ಯಾಪಕರಾಗಿ ಹೋಗ್ತಾರಲ್ಲ. ಭಾಳ ಎಲ್ಲರಿಗೂ ಸಂತೋಷ ಆಗ್ತಿರ್ಬೇಕು. ಯಾಕಂದರೆ ಹಲಸಂಗಿ, ಚಡಚಣ, ಬಿಜಾಪುರ, ಸೊಲ್ಲಾಪುರ ಅಗದಿ ಹತ್ತಿರ ಇರುವಂಥ ಜಾಗೆಗಳು. ಹೀಗಾಗಿ ನಾವು ಅನೇಕ ಸಾರೆ ಅವರು ಬೇಂದ್ರೆಯವರು ಸ್ವತಃ ಹಲಸಂಗಿಗೆ ಬಂದು ಹೋಗ್ತಿರ್ತಾರಂತ. ಇವರು ಹಲಸಂಗಿಯಲ್ಲಿ ಶಿಕ್ಷಕರು ಆಗಿರ್ತಾರೆ. ಇವರು ಯಾರು? ನಮ್ಮ ವರಕವಿ ಇವರು ನಮ್ಮ ಸಿಂಪಿ ಲಿಂಗಣ್ಣವರು. ಹೀಗಾಗಿ ಅವರು ಏನು ಬರೀತಾರೆ ಅಂದರೆ, ವೈಯಕ್ತಿಕ ಪರಿಚಯ, ಬಾಂಧವ್ಯ, ಸ್ನೇಹಗಳು ಉಭಯ ಮನೆತಗಳನ್ನು ವ್ಯಾಪಿಸುವುದಕ್ಕೆ ದಾರಿಯಾಯಿತು ಅಂತ ಬರೀತಾರೆ. ಸೊಲ್ಲಾಪುರದಿಂದ ಬಿಜಾಪುರದಲ್ಲಿ ಹಲಸಂಗಿಗೆ ಬರಬೇಕಾದರೆ ಏಳಿಗೆ ಹತ್ತಿರ ಹಳ್ಳಿ ಎಳೆದು 1.5 ಮೈಲ್ ನಡೆಯುತ್ತಲೋ ಎತ್ತಿನ ಬಂಡಿಯಲ್ಲಿ ಬರಬೇಕಾಗಿತ್ತು. ಒಂದು ಸರಿ ಭಾರಿ ದೊಡ್ಡ ಮಳೆ ಬಂದುಬಿಡ್ತು. ಬೇಂದ್ರೆಯವ್ರು ಬರ್ಲಿಕ್ಕೆ ಹತ್ತಾರೆ. ಒಬ್ಬರ ಪೂರ್ಣ ತಪ್ಪ ತೊಯ್ಸ್ಕೊಂಡ್ಬಿಟ್ಟಾರೆ. ಅದು ಒಂದು ನೆನೆಸ್ಕೋತಾರೆ. ಮತ್ತು ಅವ್ರಿಗೆ ಬೆಚ್ಚಗಿನ ತಮ್ಮದಾದ ಬೇರೆ ಅರಿವಿಗಳನ್ನು ಕೊಟ್ಟು ಏರ್ಪಾಡು ಮಾಡಿದರು ಅಂತ ಬರೀತಾರೆ. ಇನ್ನು ಭಾಳ ಸಂದರ್ಭದೊಳಗೆ ಅವರು ತಮ್ಮ ಕವನಗಳನ್ನು, ಹೊಸದಾಗಿ ರಚಿಸಿದ ಕವನಗಳನ್ನು, ಹಳೆಯ ಕವನಗಳನ್ನು ಆ ಹಲಸಂಗಿಯ ಮಿತ್ರ ಬಳಗದಲ್ಲಿ ಓದಿ ವಾಚನ ಮಾಡಿ ಹೇಳ್ತಿದ್ರು. ಅದು ರಸವತ್ ಪ್ರಸಂಗಗಳು ಅಂಥೇಳಿ ಇಲ್ಲೇ ಇವರು ವರ್ಣಿಸ್ಯಾರ. ಆದರೆ ಅಂಥ ಮಹಾದ್ಭಾಗ್ಯ ನಮಗೆ ಸಿಕ್ಕತ್ತ ನಮಗೊಂದು ದೊಡ್ಡದು ಅಂತ ಹೇಳ್ತಾರೆ. ಆಮೇಲೆ 1944 ರಬಕವಿಯೊಳಗೆ ಒಂದು ಸಾಹಿತ್ಯ ಸಮ್ಮೇಳನ ಆಗ್ತದೆ. ಅದರ ಅಧ್ಯಕ್ಷ ಅಂಥೇಳಿ ಸಿಂಪಿ ಲಿಂಗಣ್ಣವ್ರು ಆರಿಸ್ತಾರೆ. ಬೇಂದ್ರೆಯವರು ಬಿಡ್ತಾರೆ ಅದಕ್ಕೆ. ನನ್ನ ಬೆಂಬಲವಾಗಿ ಶ್ರೀ ಬೇಂದ್ರೆಯವರು ರಬಕವಿಗೆ ಹೋಗುವಾಗಿ ಹಲಸಂಗಿಗೆ ಇಳಿದದ್ದರಿಂದ ಅವರೊಡನೆ ನಾನು, ನನ್ನ ಹೆಂಡತಿ ಮಗಳು ಸಮ್ಮೇಳನಕ್ಕೆ ಹೋಗಿ ಬರುವುದು ಸುಗಮವಾಯಿತು ಅಂತ ಬರೀತಾರೆ. ಅರವಿಂದ ಮಂಡಲ ಆಗ್ತದೆ. ಅಲ್ಲೇ ಚನ್ನಮಲ್ಲಪ್ಪನವ್ರ ಜೊತೆಯಲ್ಲಿ ಪಾಂಡಿಚೇರಿಗೆ ಹೋಗಿ ಬರ್ತಾರೆ. ಆಮೇಲೆ ಬೇಂದ್ರೆಯವರು ಕವನ, ಹರಟೆ, ಕಥೆ, ಜೀವನಗಳನ್ನು ಕುರಿತು ನಾನು ನನ್ನ ದತ್ತ ಸಾಹಿತ್ಯ ಅಂಥೇಳಿ ಒಂದು ರಸವಿಮರ್ಶೆಯ ಪುಸ್ತಕವನ್ನು ಬರ್ತಾರಂತೆ. ಅದನ್ನು ಧಾರವಾಡದ ಶ್ರೀ ಶೇಗೋ ಕುಲಕರ್ಣಿಯವರು ಪ್ರಕಟಗೊಳಿಸ್ತಾರೆ. ಆಮೇಲೆ ಕೆಲವೊಂದು ಅನಿವಾರ್ಯತೆ ಉಂಟಾಯಿತು. ಹಣದ ಅಭಾವ ಉಂಟಾಯಿತು. ಚನ್ನಮಲ್ಲಪ್ಪನವರು ಅಶಕ್ತರಾಗಿ ಬಿಟ್ಟರು. ಜಡ್ಡು ಜಾಪತ್ರೆಗಳಿಂದ ಕಾಪ್ಸೆ ರೇವಪ್ಪನವರು ಅಶಕ್ತರಾದರು. ಹಲಸಂಗಿಯೊಳಗೆ ಇವರು ಸಾಮಾನ್ಯ ಕನ್ನಡ ಶಾಲೆ ಶಿಕ್ಷಕರು. ಗ್ರಂಥಮಾಲೆಗೆ ಆಗಲೇ ಸಾಲ ಮಾಡಿಯಾಗಿತ್ತು. ಬೇಂದ್ರೆಯವರು ಸ್ವತಃ ಒಂದು 300-400 ರೂಪಾಯಿ ನೋಡಪ್ಪ ನಾ ಕೊಡ್ತೇನೆ, ನನ್ನ ಸಾಲವನ್ನು, ಆವಾಗಿನ ಕಾಲ 1950-40 ದಶಕ ಇರಬೇಕು, ನೀನು 50 ದಶಕ ಇರಬೇಕು, ಮರಳಿ ಕೊಡ್ತೀಯ, ತಗೋ ಪುಸ್ತಕ ಪ್ರಕಟ ಮಾಡು ಅಂತೇಳಿ ಒಂದು 500 ರೂಪಾಯಿ ಕೊಟ್ಟಿರ್ಬೋದು ಅವರು. ಆಮೇಲೆ ಬೇಂದ್ರೆಯವರು ಕೇಳ್ತಾರಂತ ಅವ್ರಿಗೆ, ಯಾಕಪ್ಪ ಸಿಂಪಿ ಲಿಂಗಣ್ಣ, ನಾನು ಮಕ್ಕಳೊಂದಿಗಪ್ಪ, ನನಗೂ ತಂದ್ಕೊಳ್ಳಿ. ಇವ್ರು ಕಂತಿನಂಗೆ ತಿಂಗಳ 20-30 ಅಂಥೇಳಿ ಆ ಹಣವನ್ನು ಮುಟ್ಟಿಸಿದೇವೆ ಅಂತ ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೆ 2-3 ವರ್ಷ ಹಿಡಿತಂತ ಅವ್ರಿಗೆ ಅಷ್ಟು ರೊಕ್ಕ ಮುಟ್ಟಿಸ್ಲಿಕ್ಕೆ ಬೇಂದ್ರೆ ಅವರು ಸಂತೋಷದ ಸ್ವೀಕಾರ ಮಾಡಿರಬೇಕು. ಆಮೇಲೆ ಎಲ್ಲರೂ ಅಗಲ್ತಾರೆ. ಧೂಲ ಅನ್ನೋರು, ಕಾಪ್ಸೆ ಅನ್ನೋರು ಅಗಲ್ತಾರೆ. ಚನ್ನಮಲ್ಲಪ್ಪನವರು ದಿವಂಗತರಾಗ್ತಾರೆ 1950 ದಶಕದಲ್ಲೇ. ಹೀಗಾಗಿ
ಭಾಳಷ್ಟು ಸಮಸ್ಯೆಗಳು ಉಂಟಾದರೂ ಸಹಿತ ನಮ್ಮ ಪ್ರೀತಿ ಬಾಂಧವ್ಯ ನಡ್ಕೋತಾನೆ ಹೊಂಟು ಬಿಟ್ಟದ ಅಂತ ಹೇಳ್ತಾರೆ. ಆವಾಗ ಒಂದು ಮಾತು ಹೇಳ್ತಾರೆ ಅವರು, ಯಾರು, ಬೇಂದ್ರೆ ಅವರವರಿಗೆ. ನೀವು ಸೊಲ್ಲಾಪುರದಾಗಿರ್ತಾರಲ್ಲ, ನೋಡು ಸಿಂಪಿ ಲಿಂಗಣ್ಣ, ನೀನು ಯಾರು ಗೊತ್ತಾ, ನೀನು ಚನ್ನಮಲ್ಲಪ್ಪನ ಸ್ಥಳದಲ್ಲಿ ಈಗ ನೀನಿದ್ದೀಯಾ, ಆ ಅನುಭಾವಿ ಕವಿಯ ಜಾಗದಲ್ಲಿ ನೀನಿದ್ದೀಯಾ ಅಂತೇಳಿ ಒಂದು ನಮೂನಿ ಪಟ್ಟಗಟ್ಟಿ ಬಿಡ್ತಾರೆ. ಇನ್ನೊಂದು ಪ್ರಸಂಗ, ಬಹಳ ಅದ್ಭುತವಾದ ಪ್ರಸಂಗ ಇದೆ ಇಲ್ಲಿ, ಅದನ್ನು ನಾನು ಸಾಲು ಸಾಲಾಗಿ ಓದಿಬಿಡ್ತೇನೆ. ಈ ಪ್ರಸಂಗದಲ್ಲಿ ಕಾಲೇಜ್ ಹುಡುಗರು, BEd ಕಾಲೇಜ್ ಹುಡುಗರು ಇಬ್ಬರು ಶ್ರೇಷ್ಠ ಕವಿಗಳನ್ನು ಕುರಿತು ಮಾಡಿದಂಥ ಚರ್ಚೆ, ಆ ಚರ್ಚೆಯೊಳಗೆ ಇವರು ಕೂತು ಕೇಳಿದ್ದು, ನಂತರ ಅದನ್ನು ಸಮಾರೋಪ ಮಾಡಿದಂಥ ಅಪರೂಪದ ಸಂದರ್ಭ ಇದರೊಳಗಿದೆ. ಓದ್ತೇನೆ ನೋಡಿ. ಯಾವುದೋ ಒಂದು ಕಾರ್ಯಕ್ರಮದ ಸಲುವಾಗಿ ನಾನು ಗುಲ್ಬರ್ಗಾಕ್ಕೆ ಹೋದಾಗ ನನ್ನ ಪರಿಚಿತ ಸ್ನೇಹಿತರ ಕೋಣೆಯಲ್ಲಿ ತಂಗಿದ್ದೆನು. ಆ ಸ್ನೇಹಿತರು BEd ವಿದ್ಯಾರ್ಥಿಗಳು. ನನ್ನ ಹೆಸರು ಕೇಳಿ 18 ಜನ BEd ವಿದ್ಯಾರ್ಥಿಗಳು ಸೇರಿಬಿಟ್ಟರು. ಸಾಹಿತ್ಯ ವಿಷಯವು ಮಾತುಕತೆಯಲ್ಲಿ ಮಳೆತು ದಾಂಗುಡಿಯುಟ್ಟಿತು. ಇಂದಿನ ಕವಿತೆ, ಇಂದಿನ ಕವಿಗಳನ್ನು ವಿವಿಧವಾಗಿ ಅಳೆಯತೊಡಗಿದರು. ಆ ವಿದ್ಯಾರ್ಥಿಗಳಲ್ಲೊಬ್ಬರು ಅಭಿಮಾನಪೂರಿತರಾಗಿ, ಕವಿ ಅಂದರೆ ಕುವೆಂಪು, ಅವರ ಮುಂದೆ ಇನ್ನಾರೂ ಕವಿಗಳಲ್ಲ, ಬೇಂದ್ರೆಯವರೂ ಸಹ ಕವಿ ಅಲ್ಲ, ಕುವೆಂಪು ಅವರ ಕವಿತೆಗಳ ಮುಂದೆ ಬೇಂದ್ರೆಯವರ ಕವಿತೆ ಏನೂ ಅಲ್ಲ ಎಂದು ಅರ್ಭಟಿಸಿದರು. ಕೆಲಹೊತ್ತು ಅದೇ ಚರ್ಚೆ ನಡೆಯಿತು. ಕವಿ ಎಂದರೆ ಕುವೆಂಪು ಎಂಬ ಮಾತೇ ಸರ್ವಸಮ್ಮತವಾಯಿತು. ನಾನು ಅವರ ಚರ್ಚೆಯನ್ನೆಲ್ಲ ಕೇಳುತ್ತಾ ಸುಮ್ಮನೇ ಕುಳಿತಿದ್ದೆ. ನಡುವೆ ಬಾಯಿ ಹಾಕಿದ್ದಿಲ್ಲ. ಕೊನೆಯದಾಗಿ ನನಗೆ ಕೇಳಿದರು, ನೀವೇ ನನ್ನುವರಿ ಈ ಮಾತಿಗೆ? ಅದೇ ಮೌನವನ್ನು ನಾನು ಮುಂದುವರಿಸಿದೆ. ಅವರು ಬಿಡಲಿಲ್ಲ. ಕೆಣಕೆಣಕೆ ಕೇಳತೊಡಗಿದರು, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಯಲಿ. ಏನೆನ್ನುವರೇ? ಕವಿ ಎಂದರೆ ಕುವೆಂಪು ಎಂಬ ಮಾತಿಗೆ? ಇವರು ಉತ್ತರ ಕೊಡ್ತಾರೆ, ನಾನು ಅದೇ ಅನ್ನುತ್ತೇನೆ, ಕವಿ ಎಂದರೆ ಕುವೆಂಪು. ಬೇಂದ್ರೆಯವರು ಮತ್ತಾತ ಪ್ರಶ್ನೆ ಕೇಳ್ತಾನೆ, ಅವರು ಕವಿಯೇ ಅಲ್ಲ ಎಂದು ನಾನೆಂದೆ. ಹಾಗಾದರೆ ಅವರೇನು? ಅವರು ದೃಷ್ಟಾರರು ಎಂದಾಗಲೇ ಅವರೆಲ್ಲರೂ ತೆಪ್ಪಗಾಗಿ ಕುಳಿತರು. ನಾನು ಮುಂದುವರಿಸಿದೆ, ಕವಿಗಳಲ್ಲಿ 2 ವಿಧ, ಅಂತರಾತ್ಮನ ಉಪಾಸಕರು, ಅಧ್ಯಾತ್ಮದ ಉಪಾಸಕರು. ವಾಲ್ಮೀಕಿ ವರ್ಗ ಒಬ್ಬರದು, ವ್ಯಾಸರ ವರ್ಗ ಇನ್ನೊಬ್ಬರದು. ಶರಣ ವೃಂದದಲ್ಲಿಯೂ 2 ವಿಧ ಕಂಡುಬರುತ್ತವೆ, ಬಸವಣ್ಣನ ಜಾತಿ, ಪ್ರಭುದೇವರ ಜಾತಿ. ಅಂತರಾತ್ಮನಿಂದ ಚಿಮ್ಮುವ ಬುಗ್ಗೆಯಂತೆ ಬಸವಣ್ಣನ ವಚನಗಳು ಸುಲಭ ಸರಳ, ಅಧ್ಯಾತ್ಮದಿಂದ ಇಳಿದು ಬರುವ ಜಲಧಾರೆಯಂತೆ ಪ್ರಭುದೇವರ ವಚನಗಳು ತಿಳಿಯಂದರೂ ಸುಗಮವಲ್ಲ. ಅಂತೆಯೇ ಪ್ರಭುವಿನ ವಚನಗಳನ್ನು ಓದಿ ಆನಂದ ಪಡುವವರಿಗಿಂತ ಬಸವಣ್ಣವರ ವಚನಗಳನ್ನೋದಿ ಆನಂದ ಪಡುವವರ ಸಂಖ್ಯೆ ಹೆಚ್ಚು. ಅದೇ ಕಾರಣದಿಂದ ಕುವೆಂಪು ಅವರ ಕವನಗಳು ತೀವ್ರವೇ ಆನಂದವನ್ನೆರೆಯುತ್ತವೆ. ಬೇಂದ್ರೆಯವರ ಕವನಗಳು ಒಮ್ಮೆಲೇ ಅಗಾಧಗೊಳಿಸುತ್ತವೆ. ಅಗಿದಗಿದು ಸವಿದಂತೆ ಆನಂದ ಸೂಸತೊಡಗುತ್ತದೆ. ನನ್ನ ಮಾತು ಆ ಪದವೀಧರ ವಿದ್ಯಾರ್ಥಿಗಳಿಗೆ ಸಮಾರೋಪಕ ಭಾಷಣವಾಗಿ ಪರಿಣಮಿಸಿತು. ಎಷ್ಟೊಂದು ಅದ್ಭುತವಾದಂಥ ಸಿಂಪಿ ಲಿಂಗಣ್ಣಂಥ ಒಬ್ಬ ಮಹಾ ಸಾಹಿತ್ಯಾಭ್ಯಾಸಿ, ಓರ್ವ ಕವಿ, ಓರ್ವ ಕಾವ್ಯಾಸಕ್ತ, ಓರ್ವ ಕನ್ನಡ ಸಾಹಿತ್ಯದ ಅಪೂರ್ವವಾದಂಥ ಒಬ್ಬ ಸೇವಕ, ಕನ್ನಡ ಸಾಹಿತ್ಯವನ್ನು ಪ್ರೀತಿಸುವಂಥ ಮಹಾಪುರುಷನಿಂದ ಮಾತ್ರ ಈ ನಮೂನೆಯ ಇದನ್ನು ನಾವು ತುಲನಾತ್ಮಕ ಅನ್ನೋದ್ರಾಗ ಅರ್ಥ ಇಲ್ಲ, ಒಂದು ಒಳ್ಳೆಯ ಬರಹ ಅಂತ ಸ್ವೀಕರಿಸೋಣ. ನಮಸ್ಕಾರ, ಮತ್ತೆ ನಾಳೆ.